ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯ ಆದ್ರೂ ಕೂಡ ಪದೇ ಪದೇ ರಕ್ಷಿತಾ ಶೆಟ್ಟಿ ಮಾತ್ರ ಸುದ್ದಿಗೆ ಗ್ರಾಸ ಆಗ್ತಾನೆ ಇದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರುವಂತಹ ರಕ್ಷಿತಾ ಶೆಟ್ಟಿ ಯಾವ ರೇಂಜ್ಗೆ ಬಿಸಿ ಇದ್ದಾರೆ ಅನ್ನೋದನ್ನ ನೀವು ಪ್ರತಿದಿನ ಗಮನಿಸ್ತಾನೆ ಇದ್ದೀವಿ. ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅತಿಥಿಯಾಗಿ ರಕ್ಷಿತಾ ಶೆಟ್ಟಿ ಹೋಗ್ತಿದ್ದಾರೆ. ಹಾಗೆ ಬೇರೆ ಬೇರೆ ವೇದಿಕೆಗಳಲ್ಲೂ ಕೂಡ ಕಾಣಿಸ್ಕೊಳ್ತಿದ್ದಾರೆ. ಆರಂಭದಲ್ಲಿ ಒಂದಷ್ಟು ವಾಹಿನಿಗಳಿಗೆ ಅವರು ಸಂದರ್ಶನವನ್ನ ಕೊಟ್ಟಿದ್ರು. ಇದೀಗ ಎರಡನೇ ರೌಂಡ್ ಅನ್ನೋ ಹಾಗೆ ಒಂದಷ್ಟು ಯೂಟ್ಯೂಬ್ ವಾಹಿನಿಗಳಿಗೆ ರಕ್ಷಿತಾ ಶೆಟ್ಟಿ ಸಂದರ್ಶನಗಳನ್ನ ಕೊಟ್ಟಿದ್ದಾರೆ. ಈ ಸಂದರ್ಶನ ನೀಡಿದ ಬೆನ್ನಲ್ಲೇ ರಕ್ಷಿತಾ ಶೆಟ್ಟಿ ಕೊಟ್ಟಂತ ಒಂದು ಸಂದರ್ಶನ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ. ಆ ಸಂದರ್ಶನದಲ್ಲಿ ಕಲರ್ಸ್ ಕನ್ನಡ ವಾಹಿನಿಯ ನಿರೂಪಕಿಯೊಬ್ಬರ ಬಗ್ಗೆ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಆ ನಿರೂಪಕಿ ಬೇರಾರೂ ಅಲ್ಲ, ಭಾಗ್ಯಲಕ್ಷ್ಮಿ ಸೀರಿಯಲ್ ಖ್ಯಾತಿಯ ಹಾಗೇನೆ ಕಲರ್ಸ್ ಕನ್ನಡ ವಾಹಿನಿಯ ಖ್ಯಾತ ನಿರೂಪಕಿ ಸುಷ್ಮಾ ಕೆ ರಾವ್. ನಿಮಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಳಿಕ ಕಲರ್ಸ್ ಕನ್ನಡ ವಾಹಿನಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತ್ತು. ರಿಯೂನಿಯನ್ ಆಗುವಂತಹ ಒಂದು ಕಾರ್ಯಕ್ರಮ, ಅದೇ ದೊಡ್ಡ ಮನೆ ಹಬ್ಬ ಅನ್ನೋ ಕಾರ್ಯಕ್ರಮ. ಈ ಕಾರ್ಯಕ್ರಮದ ನಿರೂಪಣೆಯನ್ನ ಸುಷ್ಮಾ ಕೆ ರಾವ್ ಅವರು ಮಾಡಿದ್ರು. ಇದೀಗ ಇದೇ ಸುಷ್ಮಾ ಕೆ ರಾವ್ ಅವರ ವಿರುದ್ಧ ಯೂಟ್ಯೂಬ್ ವಾಹಿನಿಯೊಂದಕ್ಕೆ ನೀಡಿದಂತಹ ಸಂದರ್ಶನದಲ್ಲಿ ರಕ್ಷಿತಾ ಶೆಟ್ಟಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅಷ್ಟಕ್ಕೂ ರಕ್ಷಿತಾ ಈ ರೀತಿ ಸುಷ್ಮಾ ಕೆ ರಾವ್ ಅವರ ನಿರೂಪಣೆಯ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ದು ಯಾಕೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿರಬಹುದು ನಿಮ್ಮೆಲ್ಲರಲ್ಲೂ ಕೂಡ. ಅಂದಹಾಗೆ ರಕ್ಷಿತಾ ಸುಷ್ಮಾ ಕೆ ರಾವ್ ಅವರ ವಿರುದ್ಧ ಅಸಮಾಧಾನ ಹೊರಹಾಕೋದಕ್ಕೆ ಒಂದು ಕಾರಣ ಇದೆ. ಅದು ಏನು ಅನ್ನೋದನ್ನ ಅವರು ಆ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ರಕ್ಷಿತಾ ಇದು ನಾಮಿನೇಷನ್ ಅಲ್ಲ ಅಂತ ಹೇಳ್ತಾ ಇದ್ರು. ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಪದೇ ಪದೇ ಮಾತನಾಡೋದಕ್ಕೆ ಹೋದಾಗ ಈ ರೀತಿ ಸುಷ್ಮಾ ಕೆ ರಾವ್ ಹೇಳ್ತಾ ಇದ್ರು, ರಕ್ಷಿತಾ ಇದು ನಾಮಿನೇಷನ್ ಅಲ್ಲ ಅಂತ. ನಮಗೂ ಕೂಡ ಮಾತನಾಡೋದಕ್ಕೆ ತುಂಬಾ ಇತ್ತು, ನಾವು ಮಾತನಾಡುವಾಗ ಯಾಕೆ ಕಮ್ಮಿ ಮಾತಾಡಿ ಅಂತ ಹೇಳ್ತಾ ಇದ್ರು ಅಂತ ರಕ್ಷಿತಾ ಶೆಟ್ಟಿ ಪ್ರಶ್ನೆ ಮಾಡಿದ್ದಾರೆ. ಯಾಕೆ ಸುಷ್ಮಾ ಕೆ ರಾವ್ ಅವರು ಈ ರೀತಿ ಮಾಡಿದ್ರು ಅಂತ ಪ್ರಶ್ನಿಸಿದ್ದಾರೆ. ರಕ್ಷಿತಾ ಮಾತನಾಡೋದಕ್ಕೆ ಆರಂಭಿಸಿದಾಗ ಇದು ನಾಮಿನೇಷನ್ ಅಲ್ಲ ಅಂತ ಹೇಳಿದ್ದು ಗಿಲ್ಲಿ ನಟ. ಹೋಸ್ಟ್ ಹೋಗಿ ಪದೇ ಪದೇ ಗಿಲ್ಲಿ ಕಾವ್ಯ ಹತ್ರ ಮಾತಾಡ್ತಾ ಇದ್ರು. ನಾವು ಮಾತ್ರ ಸುಮ್ಮನೆ ನಿಂತಾ ಇದ್ವಿ, ನಮಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಅವರು ಗಿಲ್ಲಿ ಹಾಗೆ ಕಾವ್ಯ ಜೊತೆ ಮಾತನಾಡ್ಲಿ, ನಮಗೇನು ಪ್ರಾಬ್ಲಮ್ ಇಲ್ಲ, ಆದರೆ ನಾವು ಕೂಡ ನಿಂತ್ಕೊಂಡಿದ್ದೇವೆ. 10 ನಿಮಿಷದಿಂದ ನಾನು ಹೀಗೇ ನಿಂತ್ಕೊಂಡಿದ್ದೆ, ಆದರೆ ನಮಗೆ ಅವರು ಮಾತನಾಡೋದಕ್ಕೆ ಅವಕಾಶ ಕೊಡಲಿಲ್ಲ. ನಮಗೂ ಮಾತನಾಡೋದಕ್ಕೆ ಉಂಟು ಅಂತ ಸಂದರ್ಶನದಲ್ಲಿ ರಕ್ಷಿತಾ ಹೇಳಿದ್ದಾರೆ. ಅವ್ರಿಗೆ ಮಾತ್ರ ಅವಕಾಶ ಕೊಟ್ಟರು, ನಮಗೂ ಕೂಡ ಸಾಕಷ್ಟು ಮಾತನಾಡೋದಕ್ಕಿತ್ತು. ನಾನೇನಾದರೂ ಮಾತನಾಡೋದಕ್ಕೆ ಹೋದ್ರೆ ರಕ್ಷಿತಾ ಇದು ನಾಮಿನೇಷನ್ ಅಲ್ಲ ಅಂತ ನನ್ನನ್ನ ಗೇಲಿ ಮಾಡ್ತಾ ಇದ್ರು ಅಂತ ರಕ್ಷಿತಾ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇನ್ನು ಕರಿಬಸಪ್ಪ ಮಾತನಾಡುವಾಗ ನಿಮ್ಮ ಮೋಟಿವೇಶನ್ ಸಾಕು ಅಂತ ಹೇಳ್ತಾ ಇದ್ರು. ನಾವು ಮಾತನಾಡುವಾಗ ಎಲ್ಲರೂ ಕಿವಿ ಮುಚ್ಚಿಕೊಳ್ಳೋದನ್ನ ಮಾಡ್ತಾ ಇದ್ರು. ಆದ್ರೆ ಗಿಲ್ಲಿ ಕಾವ್ಯ ಮಾತನಾಡುವಾಗ ನೋ ಪ್ರಾಬ್ಲಮ್ ಯಾಕೆ ಅಂತ ರಕ್ಷಿತಾ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ರೀತಿ ಮಾತನಾಡೋದು, ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ರಕ್ಷಿತಾ ಪ್ರಶ್ನೆಯನ್ನ ಕೇಳಿದ್ದಾರೆ. ಎಲ್ರಿಗೂ ಕೂಡ ಈಕ್ವಲ್ ಆಗಿ ಮಾತನಾಡೋದಕ್ಕೆ ಅವಕಾಶ ಕೊಡಬೇಕು, ಎಲ್ಲರೂ ಕೂಡ ಅಲ್ಲಿ ಈಕ್ವಲ್, ಎಲ್ಲರೂ ಕೂಡ ಸ್ಪರ್ಧಿಗಳೇ. ಹೀಗಿರುವಾಗ ಒಬ್ಬರಿಗೆ ಜಾಸ್ತಿ ಅವಕಾಶ, ಮತ್ತೊಬ್ಬರಿಗೆ ಕಡಿಮೆ ಅವಕಾಶ ಅನ್ನೋದು ಯಾಕೆ? ಎಲ್ಲರನ್ನ ಕೂಡ ಈಕ್ವಲ್ ಆಗಿ ಮಾತನಾಡಿಸ್ಬೇಕಾಗಿತ್ತು. ನಾವು ಮಾತನಾಡಿದಾಗ ಮಾತ್ರ ಅವರಿಗೆ ಕಿರಿಕಿರಿ ಆಗ್ತಾ ಇತ್ತು. ಗಿಲ್ಲಿ ಕಾವ್ಯ ಮಾತನಾಡುವಾಗ ಯಾಕೆ ಅವರಿಗೆ ಕಿರಿಕಿರಿ ಆಗ್ತಾ ಇರಲಿಲ್ಲ? ನಮ್ಮನ್ನು ಒಂದು ರೀತಿ ಟ್ರೀಟ್ ಮಾಡಿದ್ರೆ ಅವರನ್ನ ಇನ್ನೊಂದು ರೀತಿ ಟ್ರೀಟ್ ಮಾಡಿದ್ರ ಅಂತ ರಕ್ಷಿತಾ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಆ ಒಂದು ಸಂದರ್ಶನದಲ್ಲಿ. ಇದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ರಕ್ಷಿತಾ ಅವರಿಗೆ ಅಷ್ಟರ ಮಟ್ಟಿಗೆ ಬೇಜಾರು ಮಾಡಿದ್ರ ಸುಷ್ಮಾ ಕೆ ರಾವ್ ಅಂತ ಇದೀಗ ಜನ ಯೋಚನೆ ಮಾಡೋ ಹಾಗಾಗಿದೆ.